ಆಫ್ಟರ್ 1 ವೀಕ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ರೀಸನ್ ಬಂದು ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ. ಬಿಕಾಸ್ ಮನೆದು ಪೂಜೆ ಎಲ್ಲ ಆಗಿತ್ತಲ್ಲ, ಅದು ಎಲ್ಲ ವೀಡಿಯೋಸು ನನ್ನ ಫೋನಲ್ಲಿ ಇತ್ತು. ಅಂದರೆ ನನ್ನ ಫೋನಲ್ಲಿ ಏನು ಕ್ಯಾಪ್ಚರ್ ಮಾಡಿದ್ದೆ ಎಲ್ಲನೂ ಇತ್ತು. ಮತ್ತು ಫೋಟೋಸ್ ಎಲ್ಲ ತುಂಬ ಇತ್ತು. ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಫುಲ್ ಸ್ಟೋರೇಜ್ ಆಗಿತ್ತು. ಆ ವೀಡಿಯೋಸ್ನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವರೆಗೂ ನನ್ನ ಫೋನಲ್ಲಿ ಲಿಟ್ರಲಿ ಝೀರೋ. ನಂದು ಕ್ಯಾಮ್ರಾನ ಆನ್ ಆಗ್ತಿರಲಿಲ್ಲ, ಅಷ್ಟು ಫುಲ್ ಸ್ಟೋರೇಜ್ ಆಗೋಗಿತ್ತು. ಮತ್ತು ಐಕ್ಲೋಡಲ್ಲೂ ಅಷ್ಟೇ ಫುಲ್ ಆಗಿತ್ತು. ಟೈಮು ಇರಲಿಲ್ಲ ಗೈಸ್ ನನಗೆ ಒಂದು ಸ್ವಲ್ಪ. ಮತ್ತು ಇನ್ನೊಂದು ಏನಾಗಿತ್ತು ಅಂದರೆ ದುಬಾರೆ ಎಲಿಫೆಂಟ್ ಅದೊಂದು ಇನ್ಸಿಡೆಂಟ್. ಅದು ನಂಗೆ ತುಂಬ ಹರ್ಟ್ ಆಯಿತು. ಏನಕ್ಕಂತ ಹೇಳಿದ್ರೆ ನನ್ನ ಬರ್ತ್ಡೇ ದಿನ ಅಲ್ಲೇ ಹೋಗಿದ್ದು. ಸೊ ಆ ಆನೆಗಳ ಜೊತೆ ಆಟ ಆಡಿ ಬಂದಿರೋದು ನಾನು, ಆಯಿತಾ. ಸೊ ನೋಡಿದ್ದೀನಿ, ನಾನು ಲಿಟ್ರಲಿ ನೋಡಿದ್ದೀನಿ, ಆನೆಗಳನ್ನ ನೋಡಿದ್ದೀನಿ. ಸೊ ಹಾಗಾಗಿ ಅದು ನಂಗೆ ತುಂಬ ಹರ್ಟ್ ಆಯಿತು. ಅಫ್ಕೋರ್ಸ್ ಅದು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಲಿಫೆಂಟ್ ಅಂತೂ ನಾನು ಯಾವತ್ತೂ ಬಿಟ್ಕೊಡಲ್ಲ. ಈವನ್ ಅದೇ ತಪ್ಪು ಮಾಡಿದ್ರು ಕೂಡ ನಾನು ಬಿಟ್ಕೊಡ್ತಾ ಇಲ್ಲ. ಬಿಕಾಸ್ ಅಷ್ಟು ಇಷ್ಟ ನನಗೆ. ಒಂದು ತುಂಬ ಬೇಜಾರು ಏನಂತ ಹೇಳಿದ್ರೆ, ಇವಾಗ ಅವ್ರ ಫ್ಯಾಮಿಲಿ ಬಂದು ಅಂದರೆ ಏನು ಡೆತ್ ಆಗಿದ್ದಾರೆ ಅವರು, ಆ ಫ್ಯಾಮಿಲಿ ಅವ್ರ ಲೈಫ್ ಟೈಮ್ ಎಲಿಫೆಂಟ್ನ ಹೇಟ್ ಮಾಡ್ತಾರೆ. ಅದು ಒಂದು ತುಂಬ ಬೇಜಾರಾಯಿತು ನನಗೆ. ಈವನ್ ನಮ್ಮ ಫ್ಯಾಮಿಲಿನಲ್ಲಿ ಆಗಿದ್ದಿದ್ರು ಪ್ರಾಬ್ಲಿ ನಾವು ಆ ಥರ ಮಾಡ್ತಿದ್ವಿ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಅದು ತುಂಬ ಬೇಜಾರು ನನಗೆ. ಅದು ಒಂದು ಇನ್ನೂ ನನಗೆ ಬೇಜಾರಿದೆ. ಅಯ್ಯೋ, ಅದು ಯಾರನ್ನು ಬ್ಲೇಮ್ಸ್ ಅಂತ ಬರಲ್ಲ ಗೈಸ್. ಅದು ಪಾಪ ಮೂಕ ಪ್ರಾಣಿಗಳದ್ದು, ಅದಕ್ಕೇನೋ ಗೊತ್ತಾಗಲ್ಲ. ಅವುಗಳನ್ನ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೊತೀವಿ. ಸೊ ಅದು ನಮ್ಮ ತಪ್ಪು. ಅಲ್ಲಿ ಏನಿರ್ತಾರೆ, ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಎಲಿಫೆಂಟ್ ಅಂದರೆ ಇಷ್ಟ ನನಗೆ ಅಷ್ಟೇ, ತುಂಬಾ ಇಷ್ಟ ನನಗೆ. ಅದೊಂದು ಇನ್ಸಿಡೆಂಟ್ ನಂಗೆ ತುಂಬ ಹರ್ಟ್ ಆಯಿತು. ಅದು ಕೂಡ ನಾನು ವೀಡಿಯೋಸ್ ಮಾಡೋಕ್ಕೆ ಅದು ಒಂದು ರೀಸನು ವೀಡಿಯೋ ಮಾಡದೇ ಇರೋದಕ್ಕೆ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಅದು ವೀಡಿಯೋ ಹಾಕಿರೋದು ಅದೇ ನನ್ನ ಪೇಜ್ನಲ್ಲಿ ಜಾಸ್ತಿ ವ್ಯೂಸ್ ಹೋಗಿರೋದ್ರೆ ಅದೇ. ಅದನ್ನು ಬೇಜಾರಾಯಿತು ನನಗೆ. ಎಂಥ ವೀಡಿಯೋ ಹೋಯ್ತಲ್ವ ಇಷ್ಟೊಂದು ಅಂತ. ಅದನ್ನು ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಒಂದು ರೀಲ್ 100K ರೀಚ್ ಆಗಿದೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನಾನು ಅದು ಪೋಸ್ಟ್ ಮಾಡಿದ್ದೀನಿ. 100K ರೀಚ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಮೀ. ಯಾ ಗೈಸ್, ತುಂಬ ಖುಷಿ ಆಯಿತು ನನಗೆ. ವೀಡಿಯೋಸ್ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ. ಈವನ್ ಪೂಜೆದು ಅಷ್ಟೇ ಎಲ್ಲ ಚೆನ್ನಾಗಿ ಹೋಗಿದೆ ವ್ಯೂಸ್ ಎಲ್ಲ. ಸೊ ಯಾರ್ಯಾರು ನೋಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಗೊತ್ತಿಲ್ಲ ನನಗೆ. ಎನಿವೇಸ್ ಥ್ಯಾಂಕ್ ಯು ಗೈಸ್. ಎಲ್ಲರೂ ಹೇಗಿದ್ದೀರಾ? ಕಾಫಿ ಆಯಿತು. ನಾನು ಆ್ಯಕ್ಚುಲಿ ಮಿಲ್ಕ್ ಕಾಫಿ ಆಯಿತು ನಂದು. ಇಲ್ಲ ಕಾಫಿ ಎಲ್ಲ ಕುಡ್ಬಿಟ್ಟು ಆರಾಮಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕೂತಿದ್ದೀನಿ ಗೈಸ್. ನನ್ನ ನೋಸ್ ಪಿನ್ ಚೇಂಜ್ ಮಾಡಿಕೊಂಡೆ. ಸ್ಟಡ್ ಇತ್ತಲ್ವ, ಅದು ಇದೆ ಇಲ್ಲೇ ಇದೆ. ನಂಗೆ ಅದೇನೋ ಗೊತ್ತಿಲ್ಲ. ಇವಾಗ ನೋಸ್ ಪಿನ್ ಕಲೆಕ್ಷನ್ಸು ಮಾಡಬೇಕನ್ನಿಸ್ತಾ ಇದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ನನಗೆ ರಿಂಗ್ ಇಷ್ಟ ಆಯಿತು ಹಾಕ್ಕೊಳಕ್ಕೆ, ಅದಕ್ಕೆ ರಿಂಗ್ ಹಾಕ್ಕೊಳ್ಳೋಣ ಅಂತ. ಸುಲೋಡಿ ತೆಗ್ಬಿಟ್ಟೆ. ನೀವು ನೋಡಿದ್ರೆ ಅನಿಸುತ್ತೆ, ನಾನು 1 ವೀಕ್ ಕೂಡ ಇದು ಹಾಕ್ಕೊಂಡಿಲ್ಲ. ಜಸ್ಟ್ ಪೂಜೆಗೆ ಮಾತ್ರ ಇದು ಅರ್ಜೆಂಟಿಗಂತ ತೊಗೊಂಡಿದ್ದಷ್ಟೇ. ಇರಲಿ ಇದು, ಎಕ್ಸ್ಕ್ಯೂಸ್ ಮೀ, ಸಾರಿ. ಸ್ಯಾರಿಗೆಲ್ಲ ಯೂಸ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇದರಲ್ಲೂ ಸ್ವಲ್ಪ ಕಲರ್ಸ್ ಅಂದರೆ ಸ್ಯಾರಿ ರಿಲೇಟೆಡ್ ಏನೇನು ಬರುತ್ತೆ ಆ ಥರ ಕಲೆಕ್ಷನ್ಸ್ ಮಾಡೋಣ ಅಂತ. ಅದಕ್ಕೆ ಅದು ಹಾಗೆ ಇಟ್ಕೊಂಡಿದ್ದೀನಿ, ರಿಟರ್ನ್ ಮಾಡಿಲ್ಲ. ಅವಾಗ ನನ್ನ ಹತ್ರ 3 ಏನೋ ಇದೆ ಅನಿಸುತ್ತೆ ಗೈಸ್. ನಮ್ಮನೆ ಹಿಂದೆಗಡೆ ನಾಗರ ಹಾವಿದೆ, ಗೊತ್ತಾ? ನೋಡಿದ್ದಾರೆ ನಮ್ಮನೇಲಿ. ಅದಕ್ಕೆ ವಿಂಡೋ ತೆಗಿಬೇಡ ಅಂತ ಹೇಳ್ತಾರೆ. ಬಟ್ ಆದರೂ ತೆಗೆದಿದ್ದೀನಿ. ನನಗೆ ಯಾವತ್ತೂ ಕಾಣಿಸಿಲ್ಲ ಅದು. ನನಗೆ ಗೊತ್ತಿಲ್ಲ ಗೈಸ್, ನನಗೆ ಹಾವುಗಳೆಲ್ಲ ಕಾಣಿಸಿಲ್ಲ ನನ್ನ ಕಣ್ಣಿಗೆ. ಬಟ್ ಹಚ್ಚೋಡು ಹಾಕ್ಬೇಕು. ಆಮೇಲೆ ನಾನು ನೋಡೂ ಇಲ್ಲ ಅಂದರೆ ಝೂನಲ್ಲಿ ಇದರಲ್ಲಿ ಆ ಥರದ್ದೆಲ್ಲ ನೋಡಿದ್ದೀನಿ ಅಷ್ಟೇ. ಹೀಗೆ ನನಗೆ ಏನು ಹೇಳ್ತಾರೆ, ರ್ಯಾಂಡಮ್ ಆಗೆಲ್ಲ ಕಾಣಿಸಿಲ್ಲ. ನೀವೆಲ್ಲ ಹೇಗಿದ್ದೀರಾ ಗೈಸ್? ಕಾಫಿ, ಟೀ, ಕಷಾಯ, ಹೊಟ್ಟೆವರೆಲ್ಲ ಆಗಿದೆಯಾ? ಎಲ್ಲರೂ ಆಫೀಸಿಗೆ ಹೋಗ್ತಾ ಇರ್ತೀರಾ ಗೈಸ್? 1 ವೀಕ್ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟೊಂದು ದಿನ ಆಗೋಗಿದೆ ಅನ್ನೋ ಥರ ಫೀಲ್ ನನಗೆ. ಬಟ್ ನನಗೂ ಬೇಜಾರಾಗ್ತಾಯಿತ್ತು, ಅಯ್ಯೋ ವ್ಲಾಗ್ ಮಾಡಿಲ್ಲ ಅಂತ. ಬಟ್ ಅದಕ್ಕೆ ನಾನು ವೀಡಿಯೋ ಎಡಿಟ್ ಮಾಡಿದರೂ ಕೂಡ ನಾನು ಆಲ್ಟರ್ನೇಟಿವ್ ಡೇಸ್ನಲ್ಲೇ ನಾನು ಅಪ್ಲೋಡ್ ಮಾಡಿಕೊಂಡೆ. ಏನಕ್ಕಂತ ಹೇಳಿದ್ರೆ ಇವಾಗ ಡೈಲಿ ಹಾಕ್ಬಿಟ್ರೆ ನನಗೆ ವೀಡಿಯೋಸ್ ಇರೋಲ್ಲ ಹಾಕೋಕ್ಕೆ ಗೈಸ್. ನಾನು 2-3 ವ್ಲಾಗು ಶೂಟ್ ಮಾಡಿರೋದನ್ನು ನಾನು ಡಿಲೀಟ್ ಮಾಡಿದ್ದೀನಿ. ಲಿಟ್ರಲಿ ದೇವ್ರ ಮೇಲೇ ಡಿಲೀಟ್ ಮಾಡಿದ್ದೀನಿ 2-3 ವೀಡಿಯೋ. ಏನಕ್ಕಂತ ಹೇಳಿದ್ರೆ ಸ್ಪೇಸ್ ಇರಲಿಲ್ಲ ಒಂದು. ಇನ್ನೊಂದು ಎಡಿಟ್ ಮಾಡೋಕ್ಕಾಗ್ತಿರಲಿಲ್ಲ ನನಗೆ. ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಇರೋ ವೀಡಿಯೋಸು ಫಂಕ್ಷನ್ದೇನಿತ್ತು ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಓಕೆ ಡಿಲೀಟ್ ಮಾಡೋಣ ಅಂತೇಳಿ ಡಿಲೀಟ್ ಮಾಡಿದೆ. ದುಬಾರೆ ಎಲಿಫೆಂಟ್ ಅದೊಂದು ವೀಡಿಯೋ ಮಾಡಿದ್ದೆ. ಇನ್ನೊಂದು ರ್ಯಾಂಡಮ್ ಆಗಿ ಎಲ್ಲೋ ಮೂವಿಗೆ ಹೋಗಿದ್ದು, KD ಮೂವಿಗೆ ಹೋಗಿದ್ದೆ ಗೈಸ್. KD ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಹೋಗಿ ನೋಡಿ, ಥಿಯೇಟರ್ಗೆ ಹೋಗಿ ನೋಡಿ. ಪ್ರಮೋಷನ್ ವೀಡಿಯೋಸ್ನೆಲ್ಲ ಹೇಳ್ತಾರಲ್ಲ ಆ ಥರ ಹೇಳ್ತಾ ಇದ್ದೀನಿ ಅಂತ ಗೈಸ್. ಹೋಗಿ ನೋಡಿ, ಮೂವಿ ಚೆನ್ನಾಗಿದೆ. ನಿಜ ಟ್ವಿಸ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ, ನನಗೆ ಇಷ್ಟ ಆಯಿತು. ಪಾರ್ಟ್ 2 ಬರ್ತಾ ಇದೆ, ಅದು ಬಟ್ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ನಾನು ಸುಮ್ಮನೆ ಬೋರ್ ಆಗ್ತಿದೆ ಅಂತ ಹೋಗಿದ್ದೆ ಅಷ್ಟೇ. ಫ್ಯಾಮಿಲಿ ಜೊತೆನೇ ಹೋಗಿದ್ದು. ಇಲ್ಲ ಚನ್ನಪಟ್ಟಣ ರಾಧಾ ಬಂದಿದ್ಲಲ್ವಾ, ಅವಳು ನಾವೆಲ್ಲ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ, ಚೆನ್ನಾಗಿದೆ.
ಗೈಸ್ ಆಫೀಸಿಗೆ ಹೋಗ್ತಾ ಇದ್ದೀನಿ ನಾನು. ಇವಾಗ ರಜಾ ಹಾಕ್ತಾಯಿಲ್ಲ ಆಫೀಸಿಗೆ, ಜಾಸ್ತಿ ರಜೆಗಳು ಜಾಸ್ತಿ ಹೋಗಿದೆ. ಇವಾಗ ನೆಕ್ಸ್ಟ್ ಶುಭ ಕಾರ್ಯ ಇದೆ ನೆಕ್ಸ್ಟ್ ಮಂತಲ್ಲಿ, ಅವಾಗಲೂ ರಜಾ ಹಾಕ್ಕೊಬೇಕಾಗುತ್ತೆ. ಇನ್ನು ಶಾಪಿಂಗ್ ಎಲ್ಲ ಹೋಗಬೇಕಾಗುತ್ತೆ ಗೈಸ್. ನಾನು ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ನಿಮ್ಗೂ ಏನೇನು ತೊಗೊತೀನಿ ಅಂತ. ನಾನು ಒಂದು ಅಂದರೆ ಶುಭ ಕಾರ್ಯಕ್ಕೆ ಏನು ಬೇಕೋ ಆ ಥರ ಔಟ್ಫಿಟ್ಸ್ ನಾನು ನೋಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಹೋಗಿ ಜಸ್ಟ್ ಕೇಳೋದಷ್ಟೇ, ಜಾಸ್ತಿ ಟೈಮ್ ಇಲ್ಲ, ಇನ್ನು 1 ಮಂತೇನೋ ಇದೆ. ಬೇಗ 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 ಎಲ್ಲನೂ ಮಾಡ್ಕೊಬೇಕು. ಆಫೀಸ್ ಕೆಲಸನೂ ಜಾಸ್ತಿ ಇದೆ ಇವಾಗ, ಮೀಟಿಂಗ್ಸು ವಾಟ್ ಎವರ್ ಪ್ರಾಜೆಕ್ಟ್ಸ್ ಎಲ್ಲನೂ ಜಾಸ್ತಿ ಇದೆ ಗೈಸ್. ಏನು ಹೇಳ್ತಾರೆ, ಫುಲ್ ಬ್ಯುಸಿ. ನನಗೆ ನಿಜವಾಗ್ಲೂ ಟೈಮ್ ಇಲ್ಲ ಇವಾಗ. ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ನೈಟು ನೆನ್ನೆ ವೀಡಿಯೋ ನಾನು ಬಸ್ಸಲ್ಲಿ ಹೋಗ್ತಾ ಮಾಡ್ಕೊಂಡಿರೋದು ಗೈಸ್, ಬಸ್ಸಲ್ಲಿ ಹೋಗ್ತಾ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿರೋದು. ಮತ್ತು ಅದರಲ್ಲಿ ಗುಡ್ ನೈಟ್ ಕೂಡ ಹೇಳಿಲ್ಲ ನಾನು. ಸೊ ಸಾರಿ, ನಾನು ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಇರ್ತೀನಿ ಗೈಸ್. ಇವತ್ತಿಂದ ನಿಮಗೆ ವೀಡಿಯೋಸ್ ಡೈಲಿ ಬರುತ್ತೆ, ಓಕೆನಾ? ಹೀಗೆ ಕನ್ಸಿಸ್ಟೆಂಟಾಗಿ ಇರೋಣ, ಡೈಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಕೆಲಸ ನಾನು ಮಾಡ್ತೀನಿ, ಮಿಕ್ಕಿದ್ದು ನೋಡೋಣ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ ಅದು. ಮತ್ತು ಇನ್ಸ್ಟಾಗ್ರಾಮ್ದು ಕೂಡ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ, ಬಿಕಾಸ್ ಅದು ನನಗೆ ಮಾನಿಟೈಸ್ ಆಗೋಗಿದೆ. ಸೊ ಹಾಗಾಗಿ ಅದನ್ನು ನಾನು ನೋಡ್ಕೊಬೇಕಿಲ್ಲ ಅಂತ ಹೇಳಿ ನಾನು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡಿಂಗ್ ಇದೆ, ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಮತ್ತು ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಕೂಡ ಸ್ವಲ್ಪ ಡೌನ್ ಆಗ್ತಾ ಬರುತ್ತೆ ನಾವೇನು ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೆ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಶುಭ ಕಾರ್ಯ ಇದೆ ಅದು ನೋಡಬೇಕು, ಎಡಿಟಿಂಗ್ ಮಾಡಬೇಕು, ಮತ್ತು ಶಾಪಿಂಗ್ ಮಾಡಬೇಕು, ಆಫೀಸ್ ನೋಡಬೇಕು. ಎಷ್ಟೊಂದಿದೆ ಗೈಸ್. ನೀವು ಇರ್ತೀರಲ್ವ, ನೋಡ್ತೀರ, ವಿಟ್ನೆಸ್ ಮಾಡ್ತಾರೆ ಬಿಡಿ. ನಿಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಗೈಸ್? ನನ್ನ ಮನೆ ಇನ್ನೂ ನೋಡ್ಸಿಲ್ಲ, ಮನೆ ಕೆಲಸ ನಡೀತಾ ಇದೆ ಇನ್ನು ಮಂಚೂರು ಇದೆ ಗೈಸ್. ಅದೇ ಡೋರ್ಸು ವಿಂಡೋಸ್ ಅದು ಇದು ಫಿಟ್ ಮಾಡೋದಿದೆ, ಅದೆಲ್ಲ ಮುಗಿಸಿದ ಮೇಲೆ ವಿಲ್ಗುಣ ಶಿಫ್ಟ್ ದೇರ್ ಅಷ್ಟೇ. ತೋರಿಸ್ತೀನಿ ಹೇಗಿರುತ್ತೆ ಮನೆ ಅಂತೆಲ್ಲ. ಇದು ಪೇಂಟ್ ಮಾಡಿಲ್ಲ, ಪೇಂಟ್ ಎಲ್ಲ ಮಾಡಬೇಕು. ಸೊ ಯಾ ಗೈಸ್, ನಿಮಗೆ ಏನು ಅನಿಸ್ತು ನನ್ನ ವ್ಲಾಗಲ್ಲಿ? ನಿಮ್ಗೆ ಏನು ಅನಿಸ್ತಾ ಇದೆ? ನೋಡ್ಬೋದು ಅನಿಸ್ತಾ ಇದೆಯಾ, ಇಲ್ಲ ಬೋರಿಂಗ್ ಅನಿಸ್ತಾ ಇದೆ? ಏನಿದೆ ಕಾಮೆಂಟ್ನಲ್ಲಿ ಹೇಳಿ. ಮತ್ತು ಈವನ್ ಕಮ್ಯುನಿಟಿ ಸಮಥಿಂಗ್ ಏನೋ ಒಂದು ಬರುತ್ತೆ. ನಾನು ನಿನ್ನೆ ವಿಡಿಯೋ ನೋಡಬೇಕಾದ್ರೆ ಅದು ಒಂದು ನೋಡಿದೆ. ನಿಮ್ಮ ಚಾನಲ್ ಸ್ವಲ್ಪ ಇನ್ನು ಸ್ವಲ್ಪ ಅಂದರೆ ಗ್ರೋತ್ ಆಗೋದಕ್ಕೆ ಅದನ್ನು ಏನೇನು ಎಕ್ಸ್ಟ್ರಾಸ್ ಏನೇನು ಮಾಡಬೇಕು, ಎಕ್ಸ್ಕ್ಲೂಡಿಂಗ್ ವಿಡಿಯೋ, ಲಾಂಗ್ ವಿಡಿಯೋ ಬಿಟ್ಟು ಬೇರೆ ಇನ್ನೂ ಸ್ವಲ್ಪ ವರ್ಕ್ಸ್ ಇರುತ್ತಲ್ಲ, ಬ್ಯಾಕ್ ಆ್ಯಂಡ್ ವರ್ಕ್ ಅಂತ ಏನು ಹೇಳ್ತಾರೆ, ಆ ಥರದಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ನಾನು ನೋಡಿದೆ. ಸೊ ಹಾಗಾಗಿ ಕಮ್ಯುನಿಟಿ ಅದು ಒಂದು ಅಂದರೆ ನೀವು ಕೂಡ ಪೋಸ್ಟ್ ಮಾಡ್ಬೋದು, ಅಲ್ಲಿ ನಾನು ಕೂಡ ಪೋಸ್ಟ್ ಮಾಡ್ಬೋದು. ಲೈಕ್ ಫೋಟೋ ಏನು ಅಪ್ಲೋಡ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ನಲ್ಲಿ, ಮತ್ತು ವಾಟ್ಸಪ್ಪಲ್ಲಿ ಏನು ಅಪ್ಲೋಡ್ ಮಾಡ್ತೀವಿ ಆಮೇಲೆ ಲೈಕ್ ಸ್ಟೇಟಸ್ ಥರ. ಸೊ ಆ ಥರ ಕಮ್ಯುನಿಟಿನಲ್ಲಿ ನಾವು ವಿಲ್ವನ್ನ ಪೋಸ್ಟ್ ದೇರ್ ಅಷ್ಟೇ. ಅಲ್ಲಿಂದ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಮತ್ತು ಲಾಂಗ್ ವೀಡಿಯೋಗೆ ಜಂಪ್ ಆಗುವಂಥ ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ. ಸೊ ಹಾಗಾಗಿ ಅದು ಒಂದೇ ಸ್ವಲ್ಪ ನೆನ್ನೆ ನೋಡಿದ್ದು. ಸೊ ಅದಕ್ಕೆ ನೆನ್ನೆ ಟಕ್ಕಂತ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟೆ. ನಾನು ನೆನ್ನೆ ವೀಡಿಯೋಸೆಲ್ಲ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾವ ವೀಡಿಯೋನೂ ಇರಲಿಲ್ಲ ನನಗೆ ಎಡಿಟ್ ಮಾಡೋದಕ್ಕೆ. ಇವಾಗ ಏನು ಶೂಟ್ ಮಾಡ್ತೀನಿ ಇದನ್ನು ಇವಾಗ ಎಡಿಟ್ ಮಾಡಿ ಸಂಜೆ ಅಷ್ಟರಲ್ಲಿ ನಾನು ಹಾಕಬೇಕು. ನೋಡ್ತೀನಿ, ಇದು ಆದರೆ ಹಾಕ್ತೀನಿ ಇವತ್ತು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಗ್ಯಾಪ್ ತೊಗೊಳಕ್ಕೆ ಇಷ್ಟ ಇಲ್ಲ ಗೈಸ್, ನನಗೆ ಕಟ್ ಆಫ್ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಕಂಟಿನ್ಯೂಟಿ ಇರಬೇಕು ನನಗೆ. ಸೊ ಹಾಗಾಗಿ ಇವತ್ತು ಒಂದಿನ ಗ್ಯಾಪ್ ತೊಗೊಂಡು ಇನ್ನೊಂದು ಎಕ್ಸ್ಟ್ರಾ ವೀಡಿಯೋ ಮಾಡ್ಕೊಂಡು ನಾಳೆಯಿಂದ ಅಪ್ಲೋಡ್ ಮಾಡೋಣ ಅಂತ. ಸೊ ಆ ಥರ ಏನೋ ಒಂದು ಪ್ಲ್ಯಾನ್ ಮಾಡೋಣ ಅಲ್ಲ. ಇವತ್ತು ಟ್ಯೂಸ್ಡೇ, ಸ್ಯಾಟರ್ಡೆ ಗೈಸ್ 1 ವೀಕ್ ಆಗೋಯ್ತು ನನ್ನ ವೀಡಿಯೋ ಅಪ್ಲೋಡ್ ಮಾಡಿ. ಅಂದರೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಅಫ್ಕೋರ್ಸ್ ಮೊನ್ನೆ ಅದ್ರ ಮನೆಯಲ್ಲ ಅಂದರೆ ಆಲ್ಟರ್ನೇಟಿವ್ ಡೇಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಬಟ್ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತಾ ಸ್ವಲ್ಪ ಬ್ರೇಕ್ ಆಗಿತ್ತು, ಅದು 1 ವೀಕು. ಸೊ ನೋ ಬ್ರೇಕ್, ಇವಾಗಿಂದ ನೋ ಬ್ರೇಕ್. ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ಕೊತಾ ಹೋಗ್ತೀನಿ ಗೈಸ್. 8 ಮಿನಿಟ್ಸ್ ಆಗೋಯ್ತು ವೀಡಿಯೋ ಆಗಲೇ. ಇವಾಗ ಏನೋ ಆಫೀಸಿಗೆ ಹೊರಡಬೇಕು, ಲೇಟಾಗಿ ಹೋಗಿದೆ. ಸೊ ಹೊರಡೋಣ ಬನ್ನಿ. ನಾನು ಆದರೆ ಆಫೀಸ್ನಲ್ಲೇ ಸಿಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಅಗೇನ್ ಬಂದು ನಾವು ಆರಾಮ್ಸೆ ಮಾತಾಡೋಣ ಗೈಸ್. ಮನಸ್ಸು ತುಂಬ ಮಾತಾಡೋಣ, ತುಂಬ ದಿನ ಆಯಿತು ನನಗೆ. ಇಂದಲೇ ಏನು ಶಿಟ್ ಅಂದರೆ ಮನಸ್ಸು ಪೂರ್ತಿಯಾಗಿ ಮಾತಾಡ್ಬೇಕು, ಅವಾಗ ಒಂಥರ ನಿಮ್ಮದೇ. ಸಂಜೆ ಬಂದು ಸಿಗ್ತೀನಿ, ಮನಸ್ಸು ಪೂರ್ತಿಯಾಗಿ ಮಾತಾಡೋಣ, ಆರಾಮಾಗಿ ಮಾತಾಡೋಣ. ಆಗಲಿ 9 ಮಿನಿಟ್ಸ್ ಹೋಗ್ತಾ ಇದೆ ಟೈಮ್. ಬನ್ನಿ ಗೈಸ್ ಹೊರಡೋಣ. ಓಕೆ, ಕಮ್ ಆನ್, ಲೆಟ್ಸ್ ಗೋ. The earth's gentle sigh, a lullaby. Guys, this is my outfit of the day. 10:15 ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸಂಜೆ ಸಿಗ್ತೀನಿ. ಬೈ ಗೈಸ್, until take care. Sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. Good evening guys, ನಾನು ಇವಾಗ ಮನೆಗೆ ಬಂದೆ. ಟೈಮ್ ಬಂದು 8:30 ಹೋಗಿದೆ. ಇವಾಗ ಏನಿದ್ರು ಮ್ಯಾಚ್ ನೋಡ್ಬೇಕಷ್ಟೇ. ಸೊ ಎಲ್ಲರೂ ಬ್ಯುಸಿ ಇರ್ತಾರೆ ಮ್ಯಾಚ್ ನೋಡೋದ್ರಲ್ಲಿ, ಅಫ್ಕೋರ್ಸ್ ಗೊತ್ತದು ನನಗೆ.
ಸೊ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಮ್ಯಾಚ್ ಸ್ಟಾರ್ಟ್ ಆಗೋಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ಬೇಕು ನೋಡೋಕ್ಕೆ. ಓಕೆ ಬೈ ಬೈ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಮ್ಯಾಚ್ ನೋಡಿ ಮಸ್ಟ್ ಆ್ಯಂಡ್ ಶುಡ್. ನಾನು ಇವತ್ತು ನೋಡ್ತೀನಿ, ನೀವು ನೋಡಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. Truth as they flow down.